ನಮಸ್ತೆ, ಜೈ ಶ್ರೀರಾಮ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಸ್ವಾತಿ ಅಂಜನ್. ಈ ವರ್ಷ ಧನು ರಾಶಿಯವರಿಗೆ ಹೇಗಿರುತ್ತೆ ನೋಡೋಣ. ಸೊ ತುಂಬಾ ಜನ ಧನು ರಾಶಿಯವ್ರಿಗೆ ಪ್ಲೇಸ್ ಚೇಂಜ್ ಆಗಿದೆ, ಹೊಸ ಕೆಲಸಗಳಿಗೆ ಹೋಗಿದ್ದೀರಾ, ಹೊಸ ಮನೆಗಳಿಗೆ ಹೋಗಿದ್ದೀರಾ. ಸೊ ಈ ವರ್ಷ ಹೇಗಿರುತ್ತಪ್ಪ, ಇದೇ ತರ ಒಳ್ಳೇದು ಕಂಟಿನ್ಯೂ ಆಗುತ್ತಾ ಏನಂತ ತುಂಬಾ ಕಾತುರದಿಂದ ಕಾಯ್ತಾ ಇರ್ತೀರಾ. ನೋಡೋಣ. ಫಸ್ಟ್ ಆರೋಗ್ಯ ನೋಡೋಣ. ಆರೋಗ್ಯನೇ ಮಹಾಭಾಗ್ಯ ಅಲ್ವಾ, ಅದನ್ನ ನೋಡೋಣ. ಸೊ ಈ ವರ್ಷ ಹೇಗಿರುತ್ತೆ ಅಂದ್ರೆ, ಲಾಸ್ಟ್ ಇಯರ್ ಸ್ವಲ್ಪ ಎಲ್ಲರಿ ಏನಾಗಿತ್ತು ಅಂದ್ರೆ ಹೊಟ್ಟೆ ಭಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆಸಿಡಿಟಿ, ಓಕೆ, ಗಂಟ್ಲು, ಗ್ಯಾಸ್ಟ್ರಿಕ್ಕು, ಈ ಥರದ್ದೆಲ್ಲ ಇತ್ತು. ಸೊ ಈ ವರ್ಷ ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಇರುತ್ತೆ. ಓಕೆ, ಆರೋಗ್ಯದಲ್ಲಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ನಿಮ್ಮ ಗುರು, ನಿಮ್ಮ ರಾಶಿಗೆ ಗುರುನೇ ಗುರು ಅಲ್ವಾ, ಅವರು ದೃಷ್ಟಿ ಬೀಳೋದ್ರಿಂದ ತುಂಬಾ ನಿಮ್ಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ, ಹೀಲಿಂಗ್ ಅನ್ನೋದು ಖಂಡಿತ ಬರುತ್ತೆ. ಸೊ ಈ ವರ್ಷ ಇನ್ನು ಹಣಕಾಸು ಹೇಗಿರುತ್ತೆ, ಹಣಕಾಸು ಖಂಡಿತ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಆ್ಯಂಡ್ ಸೇವಿಂಗ್ಸ್ ಅನ್ನೋದು ಮಾಡ್ತೀರಾ. ಬಟ್ ಒಂದೇ ಒಂದು ಕಾಷನ್ ಅನ್ನೋದು ಏನು ತಗೋಬೇಕು ಅಂದರೆ, ಅರ್ಧಾಷ್ಟಮ ಶನಿ ಅನ್ನೋದು ಸ್ಟಾರ್ಟ್ ಆಗತ್ತೆ. ಸೊ ಯಾವಾಗಲೂ ಖುಷಿನೂ ಇರಲ್ಲ, ಯಾವಾಗಲೂ ಕಷ್ಟಗಳು ಇರಲ್ಲ ಅಲ್ಲ. ಲೈಫಲ್ಲಿ ಚಾಲೆಂಜಸ್ ಅನ್ನೋದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಈಗ ಟೈಮ್ ಫಾರ್ ಚಾಲೆಂಜ್. ದ ಚಾಲೆಂಜ್ ಏನಿರುತ್ತೆ ಅಂದರೆ, ಸ್ವಲ್ಪ ಕೆಲವರು ಫಾರಿನಲ್ಲಿರೋರು ಇಂಡಿಯಾಗೆ ಬರಬೇಕು ಅನಿಸ್ತಾ ಇರುತ್ತೆ, ಇಲ್ಲಿರೋರು ಅಲ್ಲಿಗೆ ಹೋಗಬೇಕು ಅನಿಸ್ತಿರುತ್ತೆ. ಈ ವಿಷಯ ಇದು ಎಲ್ರಿಗೂ ಆಗೋದಿಲ್ಲ ಅಲ್ವಾ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸ್ವಲ್ಪ ಮಂದಿ ಏನಾಗುತ್ತೆ ಅಂದರೆ, ತಾಯಿಯ ಜೊತೆ ಸ್ವಲ್ಪ ವಿವಾದ ಆಗಬಹುದು, ಅಥವಾ ಅವರು ಆರೋಗ್ಯ ಕೆಡಬಹುದು. ಸೊ ಅವ್ರ ಆರೋಗ್ಯದ ಬಗ್ಗೆ ಯೋಚನೆ ಇರಬಹುದು. ಸೊ ವೇರಿಯಸ್ ಪೀಪಲ್ಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಓಕೆ, ಎಲ್ರಿಗೂ ಎಲ್ಲನೂ ಆಗೋದಿಲ್ಲ. ಸೊ ತುಂಬ ಆಲೋಚನೆ ಮಾಡಬೇಡಿ. ಓಕೆ, ಆ್ಯಂಡ್ ಸ್ವಲ್ಪ ಜನಕ್ಕೆ ಮನೆ ಚೇಂಜ್ ಮಾಡಬೇಕು, ಅಥವಾ ಕೆಲವರಿಗೆ ಮನೆ ತಗೋಬೇಕು, ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡೋದು, ಇಂಥದ್ದೆಲ್ಲ ಆಗತ್ತೆ. ಓಕೆ, ಅಗೇನ್ ಎಲ್ಲರೂ ಮನೆ ತೊಗೊಂಡ್ಬಿಡ್ತೀರಾ? ನೋ, ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ವಾ. ಅವರವರ ಜಾತಕದ ಕರ್ಮಾನುಸಾರ, ಓಕೆ, ನಿಮ್ಮ ದಶೆ ಅಂತರ್ದಶೆ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಆಗುತ್ತೆ. ಇಲ್ದಿದ್ರೆ ಆಸೆ ಪಡ್ತಾನೆ ಇರ್ತೀರಾ, ದುಡ್ಡು ಕೂಡಿಸ್ತಾ ಇರ್ತೀರಾ. ಸೊ ಅದರ ಪ್ರಕಾರ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ದ ಪೀಪಲ್ಗೆ ಯೋಗ ಇದೆ ಈ ಟೈಮಲ್ಲಿ. ಟ್ರೈ ಮಾಡಿ, ಸ್ವಲ್ಪ ಕಷ್ಟಪಡಿ, ಆಗತ್ತೆ ಈಗ. ಓಕೆ, ದ ನೆಕ್ಸ್ಟ್ ಏನಂದರೆ ಎಜುಕೇಷನ್ ಆಲ್ಸೋ. ಪ್ರೈಮರಿ ಸ್ಟೂಡೆಂಟ್ಸ್ ಅಲ್ಲ ಅವರು, ಅಂದರೆ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸ್ಲೋನೆಸ್ ಇರುತ್ತೆ. ಪುಷ್ ಮಾಡಬೇಕು ಪೇರೆಂಟ್ಸ್ ಈ ಟೈಮಲ್ಲಿ. ಇಲ್ಲ ಓದು ಅಂತ ನಾವು ಹಿಂದೆನೇ ಇದ್ದು ಓದಿಸ್ಬೇಕಾಗತ್ತೆ. ಓಕೆ, ಹೈಯರ್ ಎಜುಕೇಷನಲ್ಲಿ ಇರೋರಿಗೆ ದೇರ್ ಇಸ್ ನೋ ಮಚ್ ಪ್ರಾಬ್ಲಮ್, ಆಯಿತಾ. ಎಂಥ ರೀತಿ ಅಫ್ಲಿಕ್ಷನ್ಸ್ ಏನೂ ಇರಲ್ಲ, ಅಂದರೆ ಏನು ನೆಗೆಟಿವ್ ದೃಷ್ಟಿಗಳು ಅಂಥದ್ದು ಏನೂ ಇಲ್ಲ. ಸೊ ಅವ್ರಿಗೆ ಸ್ಮೂತಾಗಿರುತ್ತೆ. ಬಟ್ ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ ಸ್ವಲ್ಪ ಪೇರೆಂಟ್ಸ್ ಹಿಂದೆ ಇದ್ದು ಓದಿಸ್ಬೇಕಾಗತ್ತೆ, ಆಯಿತಾ. ಆ್ಯಂಡ್ ನಾವು ಮದುವೆ ವಿಷಯದಲ್ಲಿ ತುಂಬ ಜನ ಪ್ರಯತ್ನ ಮಾಡ್ತಿದ್ರಿ, ಆಗಿಲ್ಲ ಅನ್ನೋರಿಗೆ ಈಗ ಆಗುತ್ತೆ, ಆಯಿತಾ. ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಮದುವೆ ಅನ್ನೋದು ಈಸಿಯಾಗಿ ಆಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಡಿನಯಲ್ ಅಂತಿದ್ರೆ, ಐ ಆಮ್ ಸಾರಿ, ದ್ಯಾಟ್ ಇಸ್ ನಾಟ್ ಪಾಸಿಬಲ್, ಆಯಿತಾ. ಜನರಿಕ್ ಲೆವೆಲ್, ಎಸ್, ಇಟ್ಸ್ ಅ ಗ್ರೇಟ್ ಟೈಮ್, ಗ್ರೇಟ್ ಆಪರ್ಚುನಿಟಿ, ಮದುವೆ ಅನ್ನೋದು ಆಗಬೇಕು. ಓಕೆ, ಫೋಕಲ್ ಪಾಯಿಂಟ್ ಏನಪ್ಪ ಅಂದರೆ ಟ್ರಾನ್ಸ್ಫಾರ್ಮೇಷನ್. ತುಂಬ ಟ್ರಾನ್ಸ್ಫಾರ್ಮ್ ಆಗ್ತೀರಾ ಈ ವರ್ಷ. ನೀವು ಲಾಸ್ಟ್ ಫ್ಯೂ ಇಯರ್ಸ್ ಇದ್ದ ಹಾಗೆ, ಲಾಸ್ಟ್ 1-2 ವರ್ಷದ ಹಿಂದೆ ಹೇಗಿದ್ರೋ ಈ ವರ್ಷ ಹಾಗಿರೋದಿಲ್ಲ. ತುಂಬ ಚೇಂಜಸ್ ಅನ್ನೋದು ಆಗ್ತೀರಾ. ಯಾರು ನಿಮ್ಮವರು, ಯಾರು ಬೇರೆಯವರು ಅನ್ನೋದು ಗೊತ್ತಾಗತ್ತೆ. ಆ್ಯಂಡ್ ಅದರಿಂದ ನೀವು ಚೇಂಜ್ ಆಗ್ತೀರಾ. ಹೇಗೆ ನೀವು ಮುಂದುವರಿಬೇಕು ಇನ್ನು ಮೇಲೆ ಜೀವನದಲ್ಲಿ ಅನ್ನೋ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗತ್ತೆ. ಓಕೆ, ಅದೇ ನಿಮ್ಮದು ಫೋಕಲ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ವರ್ಷ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗೋದೇ ನಿಮಗೆ ಫೋಕಲ್ ಪಾಯಿಂಟ್. ಅಂಡ್ ಸ್ವಲ್ಪ ವೆಯ್ಟ್ ಗೇನ್ ಆಗ್ತೀರಾ. ಸೊ ಸ್ವಲ್ಪ ಅದನ್ನು ಕೇರ್ ಮಾಡಿ. ಆ್ಯಂಡ್ 2ನೇ ಮಗುಗೆ ಟ್ರೈ ಮಾಡ್ತಿದ್ರೆ, ಅಂದರೆ ಫಸ್ಟ್ ಮಗು ಆಗೋಗಿದೆ, ಈಗ 2ನೇ ಮಗು ಟ್ರೈ ಮಾಡ್ತಾ ಇದ್ದೀವಿ ಅಂದರೆ, ದಿಸ್ ಇಸ್ ಅನದರ್ ಬ್ಯೂಟಿಫುಲ್ ಆಪರ್ಚುನಿಟಿ. ಈ ವರ್ಷ ಖಂಡಿತ ಇನ್ನೊಂದು ಮಗು ಆಗೋ ಆಪರ್ಚುನಿಟಿ ಕೂಡ ನಿಮಗೆ ಇರುತ್ತೆ. ಸೊ ಓವರ್ ಆಲ್ ಇದಿರುತ್ತೆ. ಅರ್ಧಾಷ್ಟಮ ಶನಿ ಆಗಿರೋದ್ರಿಂದ ನೀವು ರೆಮಿಡಿ ಏನು ಮಾಡ್ಕೋಬಹುದು ಅಂದರೆ, ಶನಿ ಮಹಾತ್ಮ ದೇವಸ್ಥಾನ, ಅಗೇನ್ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸೋಮವಾರ ದಿನ. ಅಲ್ಲಿ ಹಾಲಿನ ಅಭಿಷೇಕ ಕೊಡಿ, ಇಷ್ಟು ಮಾಡ್ಕೊಳ್ಳಿ. ಆ್ಯಂಡ್ ಶನಿ ಮಹಾರಾಜ್ಗೆ ಡಿಸಿಪ್ಲಿನ್ ಅನ್ನೋದು ತುಂಬ ಇಷ್ಟ. ಅದ್ರಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಆಗಿರಿ. ಆ ಲೇಸಿನೆಸ್ ಏನಿರುತ್ತೋ ಆ ಲೇಸಿನೆಸ್ ಕೊಡ್ತಾರೆ ಸ್ವಲ್ಪ. ಈಗ ಏನಕ್ಕೆ ಕೊಡ್ತಾರೆ ಅಂದರೆ, ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ. ಆ ಲೇಸಿನೆಸ್ ಬಿಟ್ಟು ಅದನ್ನು
ಪುಷ್ ಮಾಡಿ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ಅದೇ ಒಂದು ದೊಡ್ಡ ರೆಮಿಡಿ ಆಗುತ್ತೆ ನಿಮಗೆ. ಓಕೆ, ಇಷ್ಟು ಮಾಡಿ ಅದಾದ ನಂತರ ಯು ವಿಲ್ ಡೆಫಿನೆಟ್ಲಿ ಸಿ ಸಮ್ ಇಂಪ್ರೂವ್ಮೆಂಟ್ಸ್ ಇನ್ ಲೈಫ್. ಓಕೆ, ಸೊ ಹ್ಯಾಪಿ ಆಗಿರಿ, ಒಳ್ಳೆ ನ್ಯೂ ಟ್ರಾನ್ಸ್ಫಾರ್ಮೇಷನ್ ಆಗ್ತೀರಾ. ಲಾಟ್ ಚೇಂಜಸ್ ಆಗಿದೆ ಲಾಸ್ಟ್ ಇಯರ್, ಮೆಟೀರಿಯಲಿಸ್ಟಿಕ್ ಚೇಂಜಸ್ ಆಗಿದೆ. ಈ ವರ್ಷ ನಿಮ್ಮ ಸ್ವಂತ ನೀವು ಚೇಂಜ್ ಆಗ್ತೀರಾ ಈ ವರ್ಷ. ಓಕೆ, ವಿಶಿಂಗ್ ಯು ವೆರಿ ಬೆಸ್ಟ್ ಆಫ್ ಲಕ್. ಜೈ ಶ್ರೀರಾಮ್.